ಬಾಲಕನ ಮೇಲೆ ಪುರಸಭೆ ಅಧಿಕಾರಿ ಗೂಂಡಾವರ್ತನೆ ತೋರಿದ್ರ ದೇವನಹಳ್ಳಿ ಪುರಸಭೆ ಅಧಿಕಾರಿಗಳ ಮೇಲೆ ಈ ರೀತಿಯಾದಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಸೂಲಿಬೆಲೆ ರಸ್ತೆಯಲ್ಲಿನ ಕಸದ ರಾಶಿ ಪ್ರಶ್ನಿಸಿದ್ದಕ್ಕೆ ಧಮಕಿ ಹಾಕಲಾಗಿದೆ ಎನ್ನುವಂತಹ ಆರೋಪ ಇದು. ಇನ್ನು ಶನಿ ಮಹಾತ್ಮ ದೇಗುಲದ ಬಳಿ ಕಸದ ರಾಶಿ ಹಾಕಲಾಗಿತ್ತು. ಈ ಕಸದ ರಾಶಿಯ ವಿಡಿಯೋವನ್ನ ಮಾಡಿರ್ತಾನೆ ಬಾಲಕ. ಹೀಗಾಗಿ ಬಾಲಕನ ಮೇಲೆ ಗೂಂಡಾವರ್ತನೆಯನ್ನ ತೋರಿದ್ದಾರೆ ಪುರಸಭೆ ಅಧಿಕಾರಿ. ಪುರಸಭೆ ಆರೋಗ್ಯ ನಿರೀಕ್ಷಕರ ವಿರುದ್ಧ ಈಗ ಧಮಕಿ ಆರೋಪ ಕೇಳಿ ಬಂದಿರುವಂಥದ್ದು. ಬಾಲಕನ ಮೇಲೆ ಪುರಸಭೆ ಅಧಿಕಾರಿ ಗೂಂಡಾವರ್ತನೆ ತೋರಿದ್ದಾರೆ ಎನ್ನುವಂತಹ ಆರೋಪ ಇದು. ದೇವನಹಳ್ಳಿ ಪುರಸಭೆ ಅಧಿಕಾರಿಗಳ ಮೇಲೆ ಈ ಆರೋಪ ಕೇಳಿ ಬಂದಿರುವಂಥದ್ದು. ಸೂಲಿಬೆಲೆ ರಸ್ತೆಯಲ್ಲಿನ ಕಸದ ರಾಶಿ ಪ್ರಶ್ನಿಸಿದ್ದಕ್ಕೆ ಧಮಕಿ ಹಾಕಲಾಗಿದೆ. ಇನ್ನು ಶನಿ ಮಹಾತ್ಮ ದೇಗುಲದ ಬಳಿ ಕಸದ ರಾಶಿ ಹಾಕಿರ್ತಾರೆ. ಈ ಕಸದ ರಾಶಿಯ ಬಗ್ಗೆ ವಿಡಿಯೋವನ್ನ ಮಾಡಿರ್ತಾನೆ ಈ ಬಾಲಕ. ಇನ್ನು ಈ ಬಾಲಕ ಮಾಡಿರುವಂತಹ ವಿಡಿಯೋವನ್ನ ನೋಡಿ ಧಮಕಿ ಹಾಕಲಾಗಿದೆ ಎನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆಫೀಸಲ್ಲಿ ಮಾತಾಡೋಣ ಅಣ್ಣ ವಿಡಿಯೋ ಮಾಡೋದು ನಿಜ ಅಣ್ಣ. ಏನ್ ಗೊತ್ತಾ, ಅಲ್ಲಿ ಕಸ ಇರೋದನ್ನ ವಿಡಿಯೋ ಮಾಡೋದು ನಿಜ. ನಾನು ಇವ್ರು ಏನೋ ಗೊತ್ತಾ, ಇವ್ರಿಗಲ್ಲ ನಾನು ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ಕಳಿಸ್ತೀನಿ, ಕೋರ್ಟ್ ಕಳಿಸ್ತೀನಿ ಅಣ್ಣ. ನಿಮಗೆ ಕಳಿಸಿಲ್ಲ. ಹೆಸರು ಪುನೀತ್ ಅಂತ. ನಾವು ಪುರಸಭೆ ಹತ್ರ ಹೋಗಿದ್ವಿ, ನಾನು ನಮ್ಮ ಅಣ್ಣ. ಹಿಂಗೆ ಹೋಗಿದ್ರೆ ಅಲ್ಲಿ ಅಂದರೆ ಪುರಸಭೆ ಒಳಗಡೆ ಹೋದರೆ ನಮ್ಮ ಅಣ್ಣ ಬಗ್ಗೆ ನಮ್ಮ ಅಣ್ಣನ ಎಲ್ಲ ಕೆಟ್ಟದಾಗೆಲ್ಲ ಮಾತಾಡ್ತಿದ್ರು, ಲ್ಯಾಂಗ್ವೇಜ್ ಇದಾಗ್ತಿತ್ತು. ಅದಕ್ಕೆ ನನ್ನ ಮೊಬೈಲಲ್ಲಿ ನಾನು ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದಕ್ಕೆ ಅವ್ರು ನೋಡ್ಬಿಟ್ಟು ಮಂಜುನಾಥ್ ಸರ್ ಬಂದ್ಬಿಟ್ಟು ಕೈ ತಿರುವಿ ಹೊಡೆದು ಒಳಗಡೆಯಿಂದ ಆಚೆಗೆ ದಬ್ಬಿದ್ದಾರೆ, ಬಾಗಿಲು ಹಾಕೊಂಡು ಹೊಡೆದಿದ್ದಾರೆ ಸರ್. ಯಾರೇ ಎಷ್ಟು ಜನ ಇದ್ರು ಸರ್? ಇದ್ದರು ಸರ್, 5-6 ಜನ ಇದ್ದರು ಸರ್. ಯಾರಂತ ಹೆಸರು ಗೊತ್ತಾ? ಹೌದು ಸರ್, ಅವ್ರ ಹೆಸರು ಬಂದು ಮಂಜುನಾಥ್ ಅಂತ ಹೇಳ್ಬಿಟ್ಟು ಮೇಡಮ್ ಪಕ್ಕನೇ ಕೂತ್ಕೊತಾರೆ. ಮೇಡಮ್ ಇದ್ರು ಸರ್. ಏನೇನೆಲ್ಲ ಮಾಡಿದ್ರಪ್ಪ? ಸರ್ ನನಗೆ ಅದೇ ಕೈ ತಿರುಗ್ಬಿಟ್ಟು ಕಪಾಳಕ್ಕೆ ಒಂದು ಹಾಕಿದ್ರು ಸರ್. ನಾನು ಸೈಲೆಂಟಾಗಿದ್ದೆ, ಮತ್ತು ಒದ್ರು ಅಂದರೆ ಬಾಗಿಲಿಂದ ಆಚೆಗೆ ತಳ್ಳಿಬಿಟ್ರು ಸರ್. ಯಾವ್ದು ಬೈದ್ರು ಸರ್. ಯಾವನು ನೀನು ವೀಡಿಯೋ ಮಾಡೋದಕ್ಕೆ, ನಿನಗೇನೋ ಹಕ್ಕಿದೆ, ಅದು ನಮ್ಮ ಆಫೀಸಿಗೆ ಬಂದು ನನ್ನೇ ವೀಡಿಯೋ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಸರ್. ಎಲ್ಲೇ ಲೇಟ್ ಆಗಿದೆ ಸರ್? ಕೈಯಲ್ಲಿ ಇಲ್ಲಿ ಇದಾಗಿದೆ ಸರ್, ಮತ್ತು ತಲೆ ಹತ್ರ ಇಲ್ಲಿ ಊತ ಬಂದಿದೆ, ಕಾಲಲ್ಲಿ ಒಂಚೂರು ನೋಯ್ತಿದೆ ಸರ್. ಕೆಟ್ಟ ಪದಗಳು ಹೇಳಿದ್ರೆ? ಹೌದು ಸರ್, ಮಾತಾಡ್ತಿದ್ದಾರೆ ಸರ್. ಡಾಕ್ಟ್ರ್ ಏನಂತ? ಡಾಕ್ಟ್ರು ಅದೇ ಎಕ್ಸ್ರೇ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ದಾರೆ ಸರ್. ಹೆಸರು ಪುನೀತ್ ಅಂತ. ನಾವು ಪುರಸಭೆ ಹತ್ರ ಹೋಗಿದ್ವಿ, ನಾನು ನಮ್ಮ ಅಣ್ಣ. ಹಿಂಗೆ ಹೋಗಿದ್ರೆ ಅಲ್ಲಿ ಅಂದರೆ ಪುರಸಭೆ ಒಳಗಡೆ ಹೋದರೆ ನಮ್ಮ ಅಣ್ಣ ಬಗ್ಗೆ. ಈ ಪ್ರಕರಣದ ಕುರಿತು ನಮ್ಮ ದೇವನಹಳ್ಳಿ ಪ್ರತಿನಿಧಿ ವೆಂಕಟೇಶ್ ಚಿಟ್ಚಾಟ್ ನಡೆಸಿದ್ದಾರೆ, ನೋಡ್ಕೊಂಡು ಬನ್ನಿ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ಆದರೆ ಸರ್ಕಾರದ ಕೆಲಸ ಮಾಡಬೇಕಾದ ಅಧಿಕಾರಿ ವರ್ಗದವರೇ ನೇರವಾಗಿ ಏನು ಜನಸಾಮಾನ್ಯರ ಮೇಲೆ ದುಂಡಾವರ್ತನೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ನಿಜಕ್ಕೂ ಒಂದು ರೀತಿ ಏನು ವಿಮರ್ಶೆ ಮಾಡಲೇಬೇಕಂತ ಅಂತ ಹೇಳ್ಬೋದು. ಯಾಕಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಪುರಸಭೆಯ ಒಬ್ಬ ಅಧಿಕಾರಿ, ಅದರಲ್ಲೂ ಮಹಿಳಾ ಅಧಿಕಾರಿ ಜೊತೆಲಿ ಅವರ ಜೊತೆಲಿರ್ತಕ್ಕಂಥ ಸಿಬ್ಬಂದಿ ಈ ರೀತಿ ವರ್ತನೆ ಮಾಡ್ತಾರೆ ಅಂತ ಕೇಳಿದ್ರೆ ನಿಜಕ್ಕೂ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅಂತಕ್ಕಂಥದ್ದನ್ನು ಏನು ಕಾದು ಕೂಡ ನೋಡ್ಬೇಕು. ಅಷ್ಟಕ್ಕೂ ಏನಾಗಿದೆ, ಯಾವ ವಿಚಾರಕ್ಕೆ ಈ ಎಲ್ಲ ಇನ್ಸಿಡೆಂಟ್ ಆಗಿದೆ ಅಂತಕ್ಕಂಥದ್ದನ್ನು ಖುದ್ದು ಏನು ಹಲ್ಲೆಗೊಳ್ಳದ ಅವರೇ ಇರ್ತಕ್ಕಂಥದ್ದು, ಅವರೇ ಮಾತಾಡ್ತಕ್ಕಂಥ ಪ್ರಯತ್ನ ಪಡ್ತೀನಿ. ಸರ್, ಏನಾಗಿದೆ, ಅಷ್ಟಕ್ಕೂ ಅಧಿಕಾರಿ ಜೊತೆ ನಿಮ್ಮ ಕಮ್ಯುನಿಕೇಶನ್ ಏನಿದೆ, ಯಾವ ವಿಚಾರಕ್ಕೆ ಇಷ್ಟೆಲ್ಲ ಆಯಿತು ಸರ್? ಸರ್ ನಮಸ್ತೆ. ನಾವು ಸಾರ್ವಜನಿಕರ ಮಧ್ಯದಲ್ಲಿ ಬೆಳೀತಾ ಇರೋಂಥವ್ರು ಅರ್ಚಕರು ಸರ್. ಯಾಕಂದರೆ ದೇವಸ್ಥಾನದ ಪಕ್ಕದಲ್ಲಿ ಮುನ್ಸಿಪಾಲ್ಟಿಗೆ ಸಂಬಂಧಪಟ್ಟ ಒಂದು ಜಾಗ ಇದೆ ಸರ್. ಅಲ್ಲಿ ಭಕ್ತರು ಬರುವಂಥ ಜಾಗ, ಅದರಲ್ಲೂ ಶುದ್ಧ ನೀರಿನ ಘಟಕ ಮತ್ತು ಟ್ಯಾಂಕ್ ಇದೆ. ಆ ಜಾಗದಲ್ಲಿ ಏನಾಗಿದೆ, ಮುಂಭಾಗದಲ್ಲಿ ಆಗಾಗ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ, ಹಿಂಭಾಗದಲ್ಲಿ ಭಾಳಷ್ಟು ಕಸ ಇತ್ತು. ನಾನು ಅಲ್ಲಿದ್ದಾಗ ಅದನ್ನೇನು ಮಾಡಿದೆ, ಆಯುಕ್ತರಿಗೆ ವಿಡಿಯೋ ಮಾಡಿ ಕಳಿಸೋಣ, ಕಸ ತೆಗೀಲಿ ಅಂತ ಒಂದು ವಿಡಿಯೋ ಮಾಡಿದೆ. ವಿಡಿಯೋ ಮಾಡಿ ಸಂಬಂಧಪಟ್ಟ ಯಾರೋ ಕೌನ್ಸಿಲರ್ಗೆ ಅವ್ರ ನಂಬರ್ ಕೇಳಲಿಕ್ಕೆ ನಾನು ಕಳಿಸಿದ್ದೆ. ಅವ್ರೇನು ಮಾಡಿದ್ರು, ಆರೋಗ್ಯ ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ದಾರೆ. ಅವ್ರಿಗೊಂದು ವಿಡಿಯೋ ನಾನು ಸೆಂಡ್ ಮಾಡಿದ್ನಲ್ಲ, ಅದನ್ನು ಅವ್ರು ತೋರಿಸಿದ್ದಾರೆ. ಆ ವಿಡಿಯೋ ಮಾಡಿದ್ದು ವಿಚಾರಕ್ಕೆ ಅಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡೋಕ್ಕೆ ನೀನು ಯಾರು, ನಿನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು, ಒಂದು ಅವಾಚ್ಯ ಪದಗಳು ನಿಂದನೆ ಮಾಡಿದ್ರು. ನನಗೆ ಈಗ ಪಬ್ಲಿಕ್ಕು ಯಾವುದೇ ರೀತಿ ಸಮಸ್ಯೆ ಇದೆ ಅಂತೇಳಿ ಅಧಿಕಾರಿ ಜೊತೆ ಹೇಳ್ಬಾರ್ದಾ ಸರ್? ಅದೇ ಹೇಳ್ತಾ ಇರೋದು, ವಿಡಿಯೋ ಮಾಡಿದ್ದು ತಪ್ಪು ಅಂತ ಇದೆ ಸರ್. ವಿಡಿಯೋ ಮಾಡ್ಬೋದು, ಯಾಕೆ ಅಂದರೆ ನಾನು ಅಲ್ಲೋಗಿ ದೂರು ಕೊಡೋಕ್ಕೂ ಅವ್ರು ಸಾಕ್ಷಿ ಕೇಳ್ತಾರೆ ಪ್ರತಿಯೊಂದು, ಎಲ್ಲಿದೆ ಕಸ ಅಂತ. ನಾನು ವಿಡಿಯೋ ಅಷ್ಟೇ ಮಾಡಿದೆ, ಯಾರನ್ನೂ ನಿಂದನೆ ಮಾಡಿಲ್ಲ. ಆ ವಿಡಿಯೋ ಮಾಡಿದ್ದಕ್ಕೆ ಅವ್ರು ಆ ಥರ ಕೆಟ್ಟದಾಗಿ ಮಾತನಾಡಿ ವಿಡಿಯೋ ಮಾಡಬಾರ್ದು, ನೀನು ಯಾರು ಅಂತ ಒಂದು ದೌರ್ಜನ್ಯ. ಅಂದರೆ
ಆ ಆರೋಗ್ಯ ಅಧಿಕಾರಿ ಶ್ರೀದೇವಿ ಮೇಡಮ್ ಅವ್ರ ಜೊತೆ ಬಂದಂತಹ ಮಂಜುನಾಥ್ ಆ ವ್ಯಕ್ತಿ ಯಾವ ರೀತಿ ನಡ್ಕೊಂಡ ಅಂದರೆ ಆತ ಅಧಿಕಾರಿ ಅಲ್ಲ, ಈ ಲೋಕಲಲ್ಲಿ ಇರ್ತಾರಲ್ಲ ಸರ್, ಈ ಸಣ್ಣ ಪುಟ್ಟ ಆ ಥರ ಅಹಂಕಾರವಾಗಿ ಕೆಟ್ಟದಾಗ ನಿಂದನೆ ಮಾಡಿದ್ರು. ನಾನು ಆಯುಕ್ತರು ದೂರು ಕೊಡೋಣ ಅಂತ ಪುರಸಭೆ ಹತ್ರ ಬಂದ ತಕ್ಷಣ ಅವರು ನನ್ನ ಹಿಂದೆನೆ ಬಂದರು. ಬಂದಿದ್ದಾದ್ಮೇಲೆ ಅಲ್ಲಿ ಆಯುಕ್ತರು ಇದ್ದಾಗ ನಾನು ವಿಷಯ ತಿಳಿಸಿ ಅವ್ರು ಊಟಕ್ಕೆ ಹೊರಟೋದ್ರು. ತದನಂತರ ಅವ್ರು ಕಚೇರಿಗೆ ಕರೆದ್ರು. ಕಚೇರಿ ಒಳಗಡೆ ಹೋದಾಗ ಅಲ್ಲಿ ಸಂಭಾಷಣೆ ನಡೀತು ನಮಗೆ ಅವ್ರಿಗೆ. ನಿಮ್ಮ ಮೇಡಮ್ ಅವ್ರಿಗೆ ಆಯುಕ್ತರು ಸಾರಿ ಮೇಡಮ್ ಅವ್ರಿಗೆ ನಿಮಗೆ ಸರ್ ಮೇಡಮ್ಗೆ ನಮಗೆ ಅವ್ರ ಚೇಂಬರಲ್ಲಿ ಕೂತ್ಕೊಂಡು ಅಂದರೆ ಅವ್ರ ಜೊತೆ ಬಂದಂಥ ಸಾಪಾಟಿಗೆ ಯಾರು ಅಂತ ಗೊತ್ತಿಲ್ಲ, ಉದ್ಯೋಗದಲ್ಲಿ ಇಲ್ಲ ಅವರು, ಬರಲೇ ಆಫೀಸ್ಗೆ ಅಂತ ನಾನು ಹೊರಗಡೆ ಇದ್ದಾಗ ಕರೆದ್ರು. ನಾನು ಧೈರ್ಯವಾಗಿ ಹೋದೆ, ಯಾಕಂದ್ರೆ ನಮ್ಮ ಸೊತ್ತದು ಪುರಸಭೆ ಅವ್ರದ್ದಲ್ಲ, ಅವರು ಸಂಬಳಕ್ಕೆ ಇರುವಂಥವ್ರು, ಅದು ನಮ್ಮ ಜಾಗ, ನಮ್ಮ ತೆರಿಗೆ ದುಡ್ಡಲ್ಲಿ ಅವ್ರು ಕೂತಿರ್ತಾರೆ. ಮತ್ತೆ ಅವ್ರು ನೋಡಿ ಏನಾಯ್ತು, ಏನು ಮಾತಿನ ಚಕಮಕಿ ಏನಾಯ್ತು ಸರ್? ಒಳಗಡೆ ಹೋದಾಗ ವಿಡಿಯೋ ಯಾಕೆ ಮಾಡಿದೆ, ಅರಿ ಯಾಕೆ ಬಿಟ್ಟೆ ಹಾಗೆ ಅಂತ ನಾನು ಯಾರಿಗೂ ಕಳಿಸಿದೆ ಸರ್, ಒಬ್ಬರಿಗೆ ಮಾತ್ರ ಕಳಿಸಿದ್ದೆ, ಈ ಥರ ಇದೇನ ಅವ್ರು ಕಳಿಸ್ಕೊಡಿ ಅಂತ. ಅದಾದಂಥ ತಪ್ಪೇನಿದೆ ಮೇಡಮ್, ವಿಡಿಯೋ ಮಾಡೋದು ತಪ್ಪೇನಿದೆ ಅಂತ ಅವ್ರು ಮಾತಾಡಬೇಕಾದ್ರೆ ಅವರ ನಮ್ಮ ಸಂಭಾಷಣೆ ನನ್ನ ಜೊತೆ ಬಂದಂಥ ಹುಡುಗ ಅವನೇನು ಮಾಡ್ದ, ಇರಲಿ ಅಂತ ಮೊಬೈಲ್ ಆನ್ ಮಾಡಿ ಇಬ್ಬರ ಸಂಭಾಷಣೆ ವಿಡಿಯೋ ಮಾಡಿದ್ದೇನೆ ಸರ್. ಅದನ್ನು ಆ ಶ್ರೀದೇವಿ ಮೇಡಮ್ ಅವ್ರು ನೋಡಿದ ತಕ್ಷಣ ನೋಡ ಇವನು ಯಾವನ ವಿಡಿಯೋ ಮಾಡ್ತಿದ್ದಾನೆ ಅಂತೇಳಿ ಆ ಮಂಜುನಾಥ್ ಅನ್ನೋ ವ್ಯಕ್ತಿ ಎದ್ದು ಬಂದು ಎತ್ತಿ ಕತ್ತನ ಪಟ್ಟಿ ಹಿಡ್ಕೊಂಡು ಆಚೆಗೆ ನೂಕಿದ್ರು ಸರ್ ಒಂದೇ ಸರಿ. ಹಿಂದಿಂದಕ್ಕೆ ಅವ್ನು ಬಿದ್ದಾಗ ತಲೆಗೆ ಏಟಾಗಿದೆ, ಮತ್ತೆ ಕಪಾಳ ಕೊಡಿದ್ರು, ಇಬ್ಬರು ಮೂವರು ಸೇರಿ ಹೊಡೆದ್ರು. ಅವರೆಲ್ಲರೂ ಅವರ ಚೇಳಾಗಳು, ಅವರ ಸಣ್ಣ ಪುಟ್ಟ ಕಾಸು ತಿಂದ್ಕೊಂಡು ಬದುಕ್ತಾ ಇರೋರು ಅಂತ ಅನ್ಕೊಳ್ತೀನಿ ಸರ್. ಯಾಕಂದ್ರೆ ನಮಗೆ ಅವರಿಂದ ಏನಿಲ್ಲ, ನಾವು ಕಟ್ಟಿದ ತೆರಿಗೆಗೆ ನಮ್ಮ ಸಣ್ಣ ಪುಟ್ಟ ಸಾರ್ವಜನಿಕರಿಗೆ ಅನುಕೂಲ ಸರ್. ನಾನು ಸಾರ್ವಜನಿಕರ ಮಧ್ಯದಲ್ಲಿ ಒಬ್ಬ ರೈತ ಹೋರಾಟಗಾರ, ಎಷ್ಟೋ ವಿಡಿಯೋಗಳನ್ನು ಜಿಲ್ಲಾಧಿಕಾರಿಗಳು ಕಳಿಸಿರೋದು ನನ್ನ ಹತ್ರ ಇದೆ. ಯಾಕಂದ್ರೆ ಅವ್ರು ಎಚ್ಚೆತ್ಕೊಂಡು ಏನೋ ಕೆಲಸ ಮಾಡಿಸ್ತಾರೆ ಅಂತ. ಪ್ರತಿಯೊಂದಕ್ಕೂ ನಾವು ಅರ್ಜಿ ಕೊಡ್ಲಿಕ್ಕಾಗಲ್ಲ, ವಾಟ್ಸಪ್ ಮುಖಾಂತರ ಸರ್ ಹಿಂಗಿದೆ ನಮ್ಮ ಸಮಸ್ಯೆ ಅಂತ ಕೇಳ್ಕೊಳ್ಳಿ. ಆಸ್ಪತ್ರೆ ಬಂದಂಥ ಸಂದರ್ಭದಲ್ಲಿ ಹುಡುಗನಿಗೆ ಏನು ಹೇಳಿದ್ದಾರೆ ಸರ್? ಸರ್ ಹುಡುಗನಿಗೆ ಅವರು ಟ್ರೀಟ್ಮೆಂಟ್ ಮಾಡಿದ್ರು, ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕು ಮತ್ತೆ ಸ್ಕ್ಯಾನ್ ಮಾಡಿಸಿ ಅಂತೇಳಿ ಅವರು ಇಂಜೆಕ್ಷನ್ ಕೊಟ್ಟು ಅವನನ್ನು ಆರೈಕೆ ಮಾಡಿದ್ದಾರೆ. ಅವನ ಕೈ ಎತ್ತಲಿಕ್ಕೆ ಆಗ್ತಾ ಇಲ್ಲ, ಎಡಗೈ, ಅವನ ಆ ಒಂದು ಬಿದ್ದ ಹೇಟ್ಗೆ ಮತ್ತೆ ತಲೆ ಹೇಟಾಗಿದೆ, ತಲೆ ಸುತ್ತಿದೆ ಅಂತ ಸಿಟಿ ಸ್ಕ್ಯಾನ್ ಮಾಡಿದಾಗ ಅದು ಏನು ಬಂದಿರುತ್ತೆ. ಅದಾದ ನಂತರ ಈಗ ನಾನು ಪೊಲೀಸ್ ಸ್ಟೇಷನಲ್ಲೂ ದೂರು ಕೊಡ್ತೀನಿ. ಅವನ ಮೊಬೈಲ್ ಕೂಡ ಕಸ್ಕೊಂಡಿದ್ದಾರೆ, ಅದರಲ್ಲಿ ಸಾಕ್ಷಿ ಇದೆ, ಅದನ್ನು ನಾಶ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಫೋನನ್ನು ಅವರೇ ಕಿತ್ಕೊಂಡಿದ್ದಾರೆ. ಅಂದರೆ ಆ ಮೇಡಮ್ 4-5 ಜನನ ಅಕ್ಕಪಕ್ಕ ಮಡ್ಕೊಂಡಿದ್ದಾರೆ ಸರ್, ಬಾಡಿ ಗಾರ್ಡನ್ನು. ಅವ್ರು ಯಾರು ಅಂತ ಗೊತ್ತಾಗಬೇಕು ಫಸ್ಟು. ಕೇಳಿದ್ರಲ್ಲ ವೀಕ್ಷಕರೇ, ಇದು ಏನು ಸಾರ್ವಜನಿಕರು ಕೂಡ ಒಬ್ಬ ಅಧಿಕಾರಿ ಹತ್ರ ಹೋಗಿ ನಮ್ಮ ಕಷ್ಟ ಕಾರ್ಪಣ್ಯ ಹೀಗಿದೆ ಅಂತ ಹೇಳೋದಕ್ಕೂ ಕೂಡ ಈ ರೀತಿ ದರ್ಪ ತೋರಿಸ್ತಾರೆ. ಗುಂಡಾವರ್ತನೆ ಮಾಡ್ತಕ್ಕಂಥದ್ದನ್ನು ಬಿಟ್ಟು ನಿಮಗೆ ತಿನ್ನೋ ಏನೋ ಅನ್ನಕ್ಕಾಗಲಿ ನೀವು ತಗೊಳ್ತಕ್ಕಂಥ ಸಂಬಳಕ್ಕಾಗಲಿ ನಿಯತ್ತಾಗಿ ಕೆಲಸ ಮಾಡೋದಾದ್ರೂ ಕಲಿಬೇಕಾಗಿ ಏನು ನಮ್ಮ ಕೂಡ. ಕ್ಯಾಮ್ರಾ ಪರ್ಸನ್ ಶಶಾಂಕ್ ಜೊತೆ ವೆಂಕಟೇಶ್ ಬೂದಿಗೆರೆ, SG ಕನ್ನಡ ನ್ಯೂಸ್, ದೇವನಹಳ್ಳಿ.